ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಟ್ರಯಲ್ಗೋಸ್ಕರ ಕೋರ್ಟ್ಗೆ ದರ್ಶನ್ ಪವಿತ್ರ ಗೌಡ ಹಾಜರಾಗಿದ್ರು. ಆದರೆ ವಿಚಾರಣೆಯನ್ನ ನ್ಯಾಯಾಲಯ ಫೆಬ್ರವರಿ 25ಕ್ಕೆ ಮುಂದೂಡಿದೆ. ಫೆಬ್ರವರಿ 25ನೇ ತಾರೀಕಿಗೆ ಮತ್ತೆ ಎಲ್ಲ ಆರೋಪಿಗಳು ವಾಪಸ್ ಬರಬೇಕು. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಆರೋಪಿಗಳು ಇವತ್ತು ಹಾಜರಿದ್ರು. ಮತ್ತೆ ಫೆಬ್ರವರಿ 25ನೇ ತಾರೀಕಿಗೆ ಅವರೆಲ್ಲರೂ ಕೂಡ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು. 25ನೇ ತಾರೀಕಿಗೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಕೋರ್ಟ್ ಯಾವಾಗೆಲ್ಲ ಡೇಟ್ಸ್ ಕೊಡುತ್ತೋ ಆಗೆಲ್ಲ ಬರ್ಬೇಕು. ಕೋರ್ಟ್ ಹಾಲ್ನಲ್ಲಿ ಗಳಗಳನ್ನೇ ಪವಿತ್ರ ಗೌಡ ಕಣ್ಣೀರಿಟ್ರು. ಯಾಕೆ ಅಂತ ಗೊತ್ತಿಲ್ಲ. ಕೋರ್ಟ್ಗೆ ಬಂದಿದೀವಿ ಅಂತ ಹತ್ರೋ ಅಥವಾ 6 ತಿಂಗಳ ನಂತರ ದರ್ಶನ್ ಮುಖ ನೋಡಿದ್ರು ಅಂತ ಹತ್ರೋ ಗೊತ್ತಿಲ್ಲ. ಆದ್ರೆ ವಿಚಾರಣೆಯನ್ನ ಸದ್ಯ 57ನೇ CCH ಕೋರ್ಟ್ ಮುಂದೂಡಿದೆ ಫೆಬ್ರವರಿ 25ನೇ ತಾರೀಕಿಗೆ. 25ನೇ ತಾರೀಕು ಫೆಬ್ರವರಿಗೆ ಮತ್ತೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಬೇಕು. ಧನ್ವೀರ್ ಜೊತೆ ಕೋರ್ಟ್ಗೆ ದರ್ಶನ್ ಬಂದಿದ್ರು. ಕೋರ್ಟ್ ಹಾಲ್ನಲ್ಲಿ ಪವಿತ್ರ ಗೌಡ ಗಳಗಳಗಳ ಅಂತ ಕಣ್ಣೀರ್ ಹಾಕಿದ್ದಾರೆ. ಕೋರ್ಟ್ಗೆ ಬಂದೇ ವಿಚಾರಣೆ ಕರೆದ್ರು ಅಂತ ಕಣ್ಣೀರ್ ಹಾಕಿದ್ರು ಅಥವಾ 6 ತಿಂಗಳ ನಂತರ ದರ್ಶನನ್ನ ನೋಡಿದ್ನಲ್ಲ ಅನ್ನೋ ಖುಷಿಗೆ ಏನಾದ್ರೂ ಆನಂದ ಬಾಷ್ಪ ಬಂತ ಅವ್ರಿಗೆ ಗೊತ್ತಿಲ್ಲ. ನೋಡಿ, ಕೋರ್ಟ್ ಹಾಲ್ ಒಳಗಡೆ ದರ್ಶನ್ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಅವರ ವಕೀಲರು ಜೊತೆಗೆ ಧನ್ವೀರ್ ಜೊತೆಗೆ ದರ್ಶನ್ ಆಗಮಿಸಿದ್ರು. ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ನ್ಯಾಯಾಲಯ ಮುಂದೂಡಿದೆ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 17 ಮಂದಿ ಆರೋಪಿಗಳು ಕೂಡ 25ನೇ ತಾರೀಕಿಗೆ ಹಾಜರಾಗಬೇಕಾಗತ್ತೆ. ಮತ್ತೊಮ್ಮೆ ಜನವೋ ಜನ ದರ್ಶನನ್ನ ನೋಡೋದಕ್ಕೆ ಒಂದಷ್ಟು ಜನ ಸೇರಿದಾರಲ್ಲಿ. ದರ್ಶನ್ ಕೋರ್ಟ್ಗೆ ಬಂದ್ರು ಅಂತಾನೆ ಒಂದಷ್ಟು ಜನ ಬಂದಿದ್ದಾರೆ. ನೋಡಿ, ಪವಿತ್ರ ಗೌಡ ಬರ್ತಾ ಇರುವಂತಹ ದೃಶ್ಯ ಇದು. ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಪವಿತ್ರ ಗೌಡ ಅಂತ ಬಿಡು ಬಿಡು ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಪ್ರತಿನಿಧಿ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ನ್ಯಾಯಾಲಯ ಮುಂದೂಡಿದೆ. ಶಶಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಫೆಬ್ರವರಿ 25ನೇ ತಾರೀಕಿಗೆ ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಟ್ರಯಲ್ ಹಂತದಲ್ಲಿ ಕೋರ್ಟ್ ಕರೆದಾಗ್ಲೆಲ್ಲ ಬರಬೇಕು. ಪ್ರತಿ ತಿಂಗಳು ಕೋರ್ಟ್ಗೆ ಬರಲೇಬೇಕಾಗತ್ತೆ. ಪ್ರತಿ ವಿಚಾರಣೆ ಇರುವಾಗಲೂ ಕೂಡ ಹಾಜರಾಗಲೇಬೇಕು ಅಂತ ಹೈಕೋರ್ಟ್ ದರ್ಶನ್ಗೆ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಸೂಚನೆ ಕೊಟ್ಟಿದ್ದು. ಅದಕ್ಕೆ ಒಪ್ಪಲೇಬೇಕಾಗತ್ತೆ. ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ಎಲ್ಲರೂ ಒಪ್ಪಲೇಬೇಕು. ಇಲ್ಲ, ನನಗೆ ಬರೋಕ್ಕಾಗಲ್ಲ, ನನಗೇನೋ ಇದೆ, ನನಗೇನೋ ಕೆಲಸ ಇದೆ, ಅದಿದೆ, ನೋ ರೀಸನ್ಸ್ ಕೆ ನಾಟ್ ಬಿ ಗಿವನ್. ರೀಸನ್ಸ್ ಕೊಡ್ಲಿಕ್ಕಾಗಲ್ಲ. 6 ತಿಂಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಇವತ್ತು ಮುಖಾಮುಖಿಯಾಗಿದ್ರು. ಈಗ 25ನೇ ತಾರೀಕಿಗೆ ವಿಚಾರಣೆ ಮುಂದೂಡಲಾಗಿದೆ. 25ನೇ ತಾರೀಕಿಗೆ ಮತ್ತೆ ಎಲ್ಲರೂ ಕೂಡ ಹಾಜರಾಗಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ದರ್ಶನ್ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿರ್ತಾರೆ ಅಂತ ಅನ್ಸುತ್ತೆ. ಗೊತ್ತಿಲ್ಲ, ಅವ್ರೀಗ ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲೂ ಕೂಡ ಬ್ಯುಸಿ ಆಗ್ತಾ ಇದ್ದಾರೆ. ಮತ್ತೆ ಅವ್ರಿಗೆ ಅಂತ ಸ್ಪೆಷಲಿ ಮೇಡೆಡ್ ವಿಗ್ ಅನ್ನ ಕೂಡ ಮತ್ತೆ ತರಿಸಲಾಗ್ತಾ ಇದೆ. ಸಾಕಷ್ಟು ಅವರು ಚಿತ್ರರಂಗದ ಕೆಲಸಗಳಲ್ಲಿ, ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಜಾಮೀನಿನ ಮೇಲೆ ಬಿಡುಗಡೆ ಆಗಿರುವಂತಹ ಎಲ್ಲ ಆರೋಪಿಗಳು ಕೂಡ 17 ಮಂದಿ ಆರೋಪಿಗಳು ಕೂಡ 25ನೇ ತಾರೀಕು ಬರಬೇಕಾಗತ್ತೆ. ನೋಡಿ, ಪ್ರಕರಣದ ಡೀಟೇಲ್ಸ್ ಯಾವತ್ ಏನೇನಾಯ್ತು. ಜೂನ್ 11ರ ತಾರೀಕು 2024 ಜೂನ್ 11ರ ಬೆಳಗ್ಗೆ ಮೈಸೂರಿನಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಏನೇನಾಯ್ತು ಅನ್ನುವಂಥ ಕೇಸ್ ಡೀಟೇಲ್ಸ್ ಅನ್ನ ಕೂಡ ಪವರ್ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ದರ್ಶನ್ ನೋಡೋದಕ್ಕೆ ಅಂತಾನೆ ಒಂದಷ್ಟು ಜನ ಸೇರಿದ್ದಾರೆ. ಕೋರ್ಟ್ ಹಾಲ್ ಫುಲ್ ಆಗೋಗಿತ್ತು. ಇವತ್ತು 57ನೇ CCH ಕೋರ್ಟ್ ಹಾಲ್ ಫುಲ್ ಆಗಿತ್ತು. ಕಿಕ್ಕಿರಿದು ಜನ ಸೇರಿದ್ರು. ಅಂಡ್ ಅಲ್ಲೂ ಕೂಡ ದರ್ಶನ್ ಅವರ ಅಭಿಮಾನಿಗಳು ಬಂದು ಕಾರ್ ಹತ್ರ ಅವರನ್ನ ಮಾತನಾಡಿಸಿದ್ರು. ದರ್ಶನ್ ಕೂಡ ಅವ್ರ ಜೊತೆ ಮಾತನಾಡಿದ್ದಾರೆ. ನಗ್ನಗ್ತಾನೆ ಮಾತಾಡಿದ್ದಾರೆ. ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ದರ್ಶನ್ ಅನ್ನೋ ಥರ ಕಾಣಿಸ್ತಾ ಇದೆ. ಕುಂಟ್ಕೊಂಡೇ ಕೋರ್ಟ್ ಹಾಲ್ಗೆ ಬಂದರು. ಸ್ವಲ್ಪ ರಿಲ್ಯಾಕ್ಸ್ ಮೂಡಲ್ಲಿದ್ದಂಗಿದ್ದಾರೆ. ಫಾರ್ಮ್ ಹೌಸಲ್ಲಿದ್ದರು. ಸ್ವಲ್ಪ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಹೀಗಾಗಿ ಮೆಂಟಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ.
ಧನ್ವೀರ್ ಜೊತೆ ಕೋರ್ಟ್ ಹಾಲಿಗೆ ಬಂದಿದ್ರು ದರ್ಶನ್, ಜೊತೆ ಅವರ ವಕೀಲರು ಕೂಡ ಇದ್ರು. ಟ್ರಯಲ್ ಹಂತದಲ್ಲಿ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಕೂಡ ಚರ್ಚೆ ಆಗುತ್ತೆ, ಪ್ರತಿಯೊಬ್ಬರ ಪಾತ್ರದ ವಿವರಣೆ ಕೂಡ ಅಲ್ಲಿ ಸಿಗುತ್ತೆ. 17 ಮಂದಿಯ ಪಾತ್ರ ಏನು, ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಯಾರ್ಯಾರ ಪಾತ್ರ ಏನು ಎತ್ತ ಅನ್ನೋ ಪಿನ್ ಟು ಪಿನ್ ವಾದ ಪ್ರತಿವಾದ ಕೋರ್ಟ್ನಲ್ಲಿ ಟ್ರಯಲ್ ಹಂತದಲ್ಲಿ ನಡೆಯುತ್ತೆ.